ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಕೂಡ ಮಾಡಿ. ಈಗ ನನ್ನ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದೆ ನಾನು. ಅವ್ರು ಮಾವಿನ ಹಣ್ಣು ಕೊಯ್ದಿದ್ರು, ಯಾರೋ ಕೊಟ್ಟಿದ್ರಂತೆ. ಹಾಗೆ ಅವ್ರ ಪಕ್ಕದ ಮನೆಯವ್ರಿಗೂ ಸ್ವಲ್ಪ ಕೊಡ್ತೀನಿ ಅಂತ ಕೊಡ್ತಾಯಿದ್ದೆ. ಅದು ನಾನು ಕೂತ್ಕೊಂಡು ಅವ್ರ ಮನೆ ಹತ್ರ ಕೂತ್ಕೊಂಡಿದ್ದೀನಿ, ನನಗೂ ಕೊಟ್ಟಿತ್ತು. ಹಾಗೆ ಅಲ್ಲಿಂದ ಮನೆಗೆ ಬಂದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಸಿಕ್ಕಾಪಟ್ಟೆ ಧೂಳಾಗಿತ್ತು. ಅಂದರೆ ನಮ್ಮದು ಹಳೆ ಮನೆ ಆಗಿರೋದ್ರಿಂದ ಧೂಳು ಬರ್ತಾನೇ ಇದೆ. ಎಷ್ಟೋ ಕ್ಲೀನ್ ಮಾಡಿದರೂ ಅಷ್ಟೇ ಬರ್ತಾ ಇರುತ್ತೆ. ಅದಕ್ಕೆ ಅವಾಗವಾಗ ನಾನು ಟೈಮ್ ಸಿಕ್ತಾವಾಗೆಲ್ಲ ಈ ಥರ ಧೂಳು ಹೊಡ್ಕೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ. ಅಂದರೆ ಶುಕ್ರವಾರ ಆದರೂ ನಾವು ಇವತ್ತು ವಾರ ಮಾಡ್ತಾ ಇಲ್ಲ ಪೂಜೆ. ಅಂದರೆ ಊರಲ್ಲಿ ಸೂತಕ ಇದೆ, ಅದಕ್ಕೋಸ್ಕರ ಪೂಜೆ ಮಾಡೋಂಗಿಲ್ಲ. ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಹಳೆ ಮನೆ ಅಂತ ಅಂದ್ಬಿಟ್ಟು ಅದನ್ನು ಗಲೀಜಾಗಿ ಇಟ್ಕೊಳ್ಳೋಕ್ಕಾಗುತ್ತಾ? ಹಳೆ ಮನೆಯೋ ಹೊಸ ಮನೆಯೋ ಯಾವುದೇ ಆದ್ರೂ ಕ್ಲೀನಾಗಿ ಇಟ್ಕೋಬೇಕು. ಅಂದರೆ ನಾವು ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀವಿ, ಗ್ರ್ಯಾಂಟ್ವಾಗಿ ಕಾಯ್ತಿದ್ದೀವಿ. ಗ್ರ್ಯಾಂಟ್ ಬಂದಿಲ್ಲ. ಅಂದರೆ ಗೌರ್ಮೆಂಟಿಂದ ಮನೆ ಬರುತ್ತಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಬಂದರೆ ಕಟ್ಟಿಸ್ಬೇಕು. ಅಂದರೆ ಈಗ ಇರೋದ್ರಲ್ಲೇ ಚೆನ್ನಾಗಿ ಇಟ್ಕೋಬೇಕಲ್ಲ. ಹಳೆ ಮನೆ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಅದನ್ನೇ ನೀಟಾಗಿ ಇಟ್ಕೋಬೇಕು. ಹಾಗೆ ಟಿ ವಿ ಶೋಕೇಸೆಲ್ಲ ಹಂಗೆ ಒದ್ದೆ ಬಟ್ಟೆ ಮಾಡಿಕೊಂಡು ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊಳ್ತಿದ್ದೆ. ಇವಾಗ ಒರೆಸಿ ಇವತ್ತು ಕ್ಲೀನ್ ಮಾಡೋಣ, ನಾಳೆ ಅಷ್ಟೊತ್ತಿಗೆ ಅದೇ ಸೇಮ್ ಆಗಿರುತ್ತೆ. ಯಾಕಂದರೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಗಾಳಿ ಅಂದರೆ ಗಾಳಿ. ಸಾಯಂಕಾಲ ಅಂದರೆ ಆಗಿದ ತಕ್ಷಣ ಇನ್ನೂ ಜೋರಾಗಿ ಗಾಳಿ ಬೀಸ್ತಾನೆ ಇರುತ್ತೆ. ಮನೆಯೇ ಕಿತ್ಕೊಂಡು ಹೋಗುತ್ತೆ ಅನ್ನೋಂಗೆ ಗಾಳಿ ಬರ್ತಾ ಇರುತ್ತೆ. ಅಂದರೆ ಮಳೆ ಇಲ್ಲ ನಮ್ಮೂರಲ್ಲಿ. ಮಳೆ ಬಂದರೆ ಚೆನ್ನಾಗಿರೋದು. ಅಂದರೆ ಬರೀ ಬಿಸಿಲು ಮತ್ತು ಗಾಳಿ ಸಿಕ್ಕಾಪಟ್ಟೆ. ಅದಕ್ಕೆ ನೀಟಾಗಿ ಎಲ್ಲ ಕ್ಲೀನಾಗಿ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ಫೋಟೋನೆಲ್ಲ ಶೋಕೇಸ್ ಎಲ್ಲ ಒರೆಸ್ತಾ ಇದ್ದೀನಿ. ಹಾಗೆ ಕೂಡ ಅಂದರೆ ನಮ್ಮ ಮನೇಲಿ ನೋಡಿ ಟಿ.ವಿ ಸುಮ್ಮನೆ ಇದೆ, ಆದರೆ ನಾವು ಟಿ.ವಿ ಆನೇ ಮಾಡಲ್ಲ. ಯಾವಾಗಾದರೂ ಅಪರೂಪಕ್ಕೆ ಒಂದೊಂದು ಸತಿ ಟಿ.ವಿ ನೋಡ್ತೀವಿ. ಅಂದರೆ ಇವಾಗ ಮೊಬೈಲ್ ಇದ್ದರೆ ಸಾಕು, ಅದನ್ನೇ ನೋಡ್ಕೊಂಡಿರೋದು. ಟಿ.ವಿ ಅಂತೂ ನೋಡಲ್ಲ. ಹಂಗೆ ಡ್ರೆಸ್ಸಿಂಗ್ ಟೇಬಲ್ ಹತ್ರನೂ ಮಿರರು ಸ್ವಲ್ಪ ಎಲ್ಲ ಧೂಳಾಗಿತ್ತು, ಅದನ್ನು ಒರೆಸ್ಕೊಡೋಣ ಅಂತೆಲ್ಲ ಒರೆಸ್ತಾ ಇದ್ದೆ. ಹೆಂಗಿದ್ರು ನಾವು ಸುಮ್ಮನೆ ಇದೆಲ್ಲ ಕೆಲಸಗಳು ಮಾಡ್ತಾಯಿದ್ರೆ ಸುಮ್ಮನೆ ಟೈಮ್ ಪಾಸ್ ಆಗ್ತಾ ಇರುತ್ತೆ, ಕೆಲಸಗಳೂ ಆಗ್ತಾ ಇರುತ್ತೆ. ನಾವು ಹಾಗೆ ಅದನ್ನೇ ಮಾಡ್ತಾಯಿದ್ದೆ. ಈಗ ಆ ಕಡೆ ಈ ಕಡೆ ಹೋದರೆ ಸುಮ್ಮನೆ ಟೈಮ್ ಪಾಸ್ ಆಗ್ಬಿಡುತ್ತೆ. ಅದೇ ಮನೆ ಕೆಲಸ ಮಾಡ್ಕೊತ ಇದ್ದರೆ ನಮ್ಗೆ ಟೈಮ್ ಪಾಸ್. ಹೊರಗಡೆ ನನಗೆ ಕೆಲಸಕ್ಕೆಲ್ಲೂ ಕಳಿಸಲ್ಲ, ಮನೆಯಲ್ಲೇ ನಾನು ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ದುಬಿಡ್ತೀನಿ. ಹಾಗೆನೆಲ್ಲ ತೊಳೆಯೋಣ ಅಂತಂದ್ಬಿಟ್ಟು ನೆಲ ಒರೆಸ್ತಾ ಇದ್ದೀನಿ. ಅಂದರೆ ಇವಾಗ ನೀವು ಎಷ್ಟೇ ಒರೆಸಿದ್ರು ಮಾಪಲ್ಲಿ ಕ್ಲೀನ್ ಆಗೋಲ್ಲ. ಅದನ್ನು ಸುಮ್ಮನೆ ಇವತ್ತು ವಾರ ಏನು ಮಾಡಲ್ವಲ್ಲ, ಅದಕ್ಕೆ ಸುಮ್ಮನೆ ಹಿಂಗೆ ಸಿಂಪಲ್ಲಾಗಿ ಒರೆಸ್ಕೊಳ್ತೀನಿ. ನಾನು ಇವಾಗ ಯೂಟ್ಯೂಬ್ ಚಾನಲ್ ಮಾಡಿ 1 ಮಂತ್ ಆಯಿತು ಅಷ್ಟೇ. ಅಂದರೆ ಸುಮ್ಮನೆ ಕೆಲವರೆಲ್ಲ ಯಾಕೆ ಸುಮ್ಮನೆ ಅವೆಲ್ಲ ಮಾಡಬಾರ್ದು ಸುಮ್ಮನೆ ಅಂತೆಲ್ಲ ಹೇಳ್ತಿದ್ರು. ನಾನು ಹೇಳಿದ್ರೆ ಹೇಳ್ಕೊಳ್ತಾರೆ ಅಂತ ಸುಮ್ಮನೆ ಮಾಡ್ತಾಯಿದ್ದೀನಿ. ಯಾಕೆ ಸುಮ್ಮನೆ ಹಳ್ಳಿ ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿ ಗೊತ್ತಾಗಬೇಕಲ್ಲ, ನಾನು ಕೂಡ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಅತ್ತೆ ಮನೆ ಹತ್ರ ಹೋಗಿದ್ದೆ. ಅವ್ರು ಹಲಸಿನ ಹಣ್ಣು ಕೊಯ್ದಿದ್ರು, ತಗೋ ತಿನ್ನು ಅಂತ ನನಗೆ ಕೊಟ್ಟರು. ನಾನು ತಿಂತ ಕೂತ್ಕೊಂಡಿದ್ದೆ. ಹಾಗೆ ಸಾಯಂಕಾಲ ತರಕಾರಿ ಬಂದಿತ್ತು, ತರಕಾರಿ ತೊಗೊಳ್ಳೋಣ ಅಂತ ತೊಗೊಂಡೆ. ಇಷ್ಟು ತರಕಾರಿ ತೊಗೊಂಡಿಕ್ಕೆ 70 ರೂಪಾಯಿ ಆಗೋಯ್ತು. ಏನೇ ಆದರೂ ತರಕಾರಿ ತೊಗೊಳಕ್ಕಾಗಲ್ಲ, ಅಷ್ಟು ರೇಟ್ ಆಗೋಗಿದೆ. ಹಾಗೆ ನಮ್ಮ ಚಿಕ್ಕತ್ತೆಯವ್ರ ಮಗಳು ಕೂಡ ಅಲ್ಲಿ ಬಂದು ಏನೋ ಹೇಳ್ತಿದ್ಲು. ಸುಮ್ಮನೆ ಸ್ಕೂಲಿಗೆ ಹೋಗಿಲ್ಲ ಅವಳು, ಸುಮ್ಮನೆ ಮನೇಲಿ ಇದ್ಕೊಂಡು ಏನೇನೋ ಹೇಳ್ತಿದ್ದೆ. ಅವ್ರ ಅಮ್ಮ ಅವ್ರು ಇಲ್ಲ, ಅವ್ರು ಬೆಂಗಳೂರಲ್ಲಿ ಇರೋದು, ಅವ್ರ ಅಜ್ಜಿ ಜೊತೆಗಿರೋದು ಅವಳು ಏನೇನೋ ಅಂತ ಇದ್ಲು. ನಾನು ಸುಮ್ಮನೆ ತಡಿ ವೀಡಿಯೋ ಮಾಡ್ತೀನಿ ಅಂತೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅವಳು ನೋಡಿ ಚಿಪ್ಪು ತೊಗೊಂಡು ಹೆಂಗೆ ಮುಖಕ್ಕೆಲ್ಲ ಇಟ್ಕೊಳ್ತಿದ್ದಾಳೆ ಅಂತ ಹೇಳಿ. ಹಾಗೆ ಈ ಕಡೆ ಬಂದು ನಾನು ನೋಡೋಣ ಅಂತ ಇಲ್ಲಿ ಯಾರೋ ಪಾಪ ಈ ನಾಯಿಗೆ ನೋಡಿ ಡಬ್ಬಿ ಹಾಕ್ಬಿಟ್ಟಿದ್ದಾರೆ ಮುಖಕ್ಕೆ. ಅದಕ್ಕೆ ಪಾಪ ನೀರು ಕುಡಿಯೋಕ್ಕಾಗ್ತಾ